ಕಲಬುರಗಿ ನಗರದ ಸರ್ಕಾರಿ ಐಟಿಐ ಕಾಲೇಜು ಆವರಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಯುನಿಸೆಫ್ ಆಯೋಜಿಸಿದ ನೀರಿನ ಸಂರಕ್ಷಣೆಗಾಗಿ ಯುವಜನತೆಯ ಕಾರ್ಯೋನ್ಮುಖದ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ವಸ್ತುಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ವಸಹಾಯ ಸಂಘಗಳನ್ನು ಕಟ್ಟಿ ಅವರಿಗೆ ಎಲ್ಲ ರೀತಿಯ ಸಹಕಾರ, ವಿಶೇಷವಾಗಿ ಬ್ಯಾಂಕ್ಗಳಿಗೆ ಲಿಂಕೇಜನ್ನು ಮಾಡಿ ಅವರಿಗೆ ಗ್ಯಾರಂಟಿಯಾಗಿ ನಿಂತು ಅವರಿಗೆ ಎಲ್ಲ ರೀತಿಯಿಂದ ಚಟುವಟಿಕೆ ಮಾಡಿಕೊಡ್ಲಿಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಏನು ನಾವು ಬಡತನ ನಿರ್ಮೂಲನೆಗೆ ಸ್ತ್ರೀ ಶಕ್ತಿ ಸಂಘಗಳಿಂದನೇ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಏನು ನಂಬಿಕೆಯಾಗಿದೆ. ಅದರಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಅವರಿಗೆ, ಆ ಟ್ರಸ್ಟಿಗೆ ಮತ್ತು ಶ್ರೀಗಳಿಗೆ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ಕಾರ ಮಾಡ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಮಾಡ್ತಾ ಇದೆ. ಇವತ್ತು ಸರ್ಕಾರ ವತಿಯಿಂದ ನಾವು ಕೂಡ, ಯಾಕಂದರೆ ನಾನು ಇದೇ ಇಲಾಖೆಯ ಸಚಿವನಾಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಸ್ವಸಹಾಯ ಸಂಘಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆ ವತಿಯಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಇವತ್ತು ಧರ್ಮಸ್ಥಳ ಟ್ರಸ್ಟಿಂದ ಬಹಳ ಸಹಾಯ ಸಹಕಾರ ಆಗಿದೆ. ಅದಷ್ಟೇ ಅಲ್ಲ, ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳಿವೆ. ಈಗ ತಾನೇ ತಾವೆಲ್ಲ ಗಮನಿಸಿದ್ದೀರಿ, ಇಲ್ಲಿ ಕೆರೆಯನ್ನು ಹೂಳೆತ್ತುವ ಕಾರ್ಯಕ್ರಮ ಆಗಿರಬಹುದು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿದರು. ನಾನು ಹೋಗಿ ನಮ್ಮ ಊರಿಗೆ ಹೇಳ್ತಿದ್ದೆ, ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಿ ನಾವು ನೆನೆಸ್ಕೊಳ್ಬೇಕು ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಮತ್ತು ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಬೇಕು. ಯಾಕಂದರೆ ನಮ್ಮನ್ನು ಗುಲ್ಬರ್ಗ ಅಥವಾ ಬೀದರ್ ಈ ಭಾಗದಲ್ಲಿ ಸೃಷ್ಟಿ ಮಾಡಿದೆ, ನಮ್ಮನ್ನು ದಕ್ಷಿಣ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದಿಲ್ಲಪ್ಪ ಅಂತ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಿದ್ದೆ. ಅಷ್ಟು ಕಷ್ಟಪಟ್ಟಿದ್ದೀರಿ ನೀವೆಲ್ಲ. ಮತ್ತು ನಾನು ಇಲ್ಲಿ ಬಂದು 8 ದಿವಸ ಇದ್ದೆ. 8 ದಿವಸ ಈ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿದ್ದೆ ಮತ್ತು ಸ್ನಾನ ಮಾಡಿ ಇದ್ದಾಗ ನಮ್ಮ ಬೆರಳು ಸುತ್ತೆಲ್ಲ ಬಿಳಿ ಬಿಳಿ ಉಪ್ಪು ನೀರಿರ್ತದೆ. ಉಪ್ಪು ನೀರಿಲ್ಲಿ ಎಷ್ಟು ಉಪ್ಪು ನೀರಿರ್ತದೆ ಅಂತಂದರೆ ಕೈ ಬೆರಳುಗಳ ಮಧ್ಯೆ ಎಲ್ಲ ಬಿಳಿ ಬಿಳಿ ಉಪ್ಪು ಸಂಗ್ರಹ ಆಗ್ತಾ ಇತ್ತು. ಅಷ್ಟು ಕಷ್ಟಪಟ್ಟ ಜನ ನೀವು. ಹಾಗಾಗಿ ನಿಮಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಪಸ್ವಿ ಅವರು ಏನು ಹೇಳಿದರು, ನೀರು ಉಳಿಸಿ ನೀರು ಪ್ರತ್ಯೇಕ ಮಾಡಿ ಅಂತೇಳಿ, ಇದು ಬಹಳ ಒಳ್ಳೆಯ ಮಾತು ಮತ್ತು ಈ ಭಾಗಕ್ಕೆ ಬಹಳ ಅತ್ಯಂತ ಸೂಕ್ತವಾದ ಮಾತು. ನಾವು ನೀರು ಉಳಿಸೋದಕ್ಕೂ ನೀರು ಉಳಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ನೀರನ್ನು ಪೋಲು ಮಾಡದೆ ಪ್ರತಿ ಹನಿ ಹನಿ ನೀರನ್ನು ಉಳಿಸಬೇಕು. ಹನಿ ಹನಿ ಕುಡಿದರೆ ಹಳ್ಳ ಅಂತ ಒಂದು ಮಾತಿದೆ. ನಾವು ತಿರಸ್ಕರಿಸುವಂಥ ಎಷ್ಟೋ ವಿಷಯಗಳಿರ್ಬೋದು, ಆದರೆ ನೀರನ್ನು ಮಾತ್ರ ತಿರಸ್ಕರಿಸುವಂತಿಲ್ಲ. ಇಲ್ಲಿ ಬಟ್ಟೆ ಹೋಗಿ ನಮ್ಮ ಧರ್ಮಸ್ಥಳದಲ್ಲಿ ನದಿಯ ಹತ್ತಿರ ಹೋದರೆ ತುಂಬ ಸೀರೆಗಳಿರ್ತವೆ ಮತ್ತು ಬೆಡ್ಶೀಟು ಮತ್ತು ರಾತ್ರಿ ಮಲಗೋ ಹಾಸಿಗೆಗಳೆಲ್ಲ ತಂದು ಅಲ್ಲಿ ಒಣಸಿಗೆ ಹಾಕಿದ್ದಾರೆ. ನಮ್ಮವರು ಕೇಳ್ತಾರೆ, ಏನಿದು ಇಷ್ಟು ಬೆಳೆದೀವಿ ನೀವು, ಇಲ್ಲೇ ನಿಮ್ಮ ಮನೆಯಲ್ಲಿ ನೀರು ಹೋಗೋದಿಲ್ಲ. ನಾನು ಹೇಳ್ತೀನಿ, ಅವರು ಮನೆಯಲ್ಲಿ ನೀರಿಲ್ಲದೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗಿಸ್ಕೊಂಡು ಹೋಗ್ತಾರೆ ಅಂತೇಳಿ. ಹಾಗೆ ನಮಗೆ ಬಹಳ ಸಮಸ್ಯೆ ಆಗುತ್ತೆ. ಕೆಲವು ಸಲ ಬಟ್ಟೆ ಒಣಗಿಸಲಿಕ್ಕೆ ಜಾಗ ಸಿಗೋದು ಅಷ್ಟಾಗುತ್ತೆ. ಆಮೇಲೆ ಇಲ್ಲಿ ಬಹಳ ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಿ. ಈ ಸಂದರ್ಭದಲ್ಲಿ ಸಂಸದ ರಾಧಾಕೃಷ್ಣ ದೊಡ್ಮನಿ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಬಿಆರ್ ಪಾಟೀಲ್, ಬಿಜಿ ಪಾಟೀಲ್, ಶಶಿಲ್ ಜಿನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಬಸವರಾಜ ಮತ್ತಿಮೂಡ್, ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಪಿಜಿಆರ್ ಸಿಂಧೆ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ
ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.